ನಾವು ಪ್ರಮಾಣ ವಚನವನ್ನ ಸ್ವೀಕರಿಸ್ತೇವೆ. ವೈದ್ಯಕೀಯ ಕ್ಷೇತ್ರದಲ್ಲಿ ನಾವು ಸ್ವೀಕರಿಸ್ತೇವೆ, ನರ್ಸಸ್ಗಳು ಅವರು ಸ್ವೀಕರಿಸ್ತಾರೆ, ಇನ್ನು ಬೇರೆ ಬೇರೆ ಕ್ಷೇತ್ರದವರು ಅವರು ಕೂಡ ಸ್ವೀಕರಿಸ್ತಾರೆ. ನಮ್ಮ ಸಾಧನೆ, ನಮ್ಮ ದೇಶ ಪ್ರಗತಿ ಕಾಣಬೇಕಾದ್ರೆ ನಾವು ಯಾವ ರೀತಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತೇವೆ, ಪ್ರತಿ ಸಾಲಿಗೆ ಅನುಗುಣವಾಗಿ ನಡೆದುಕೊಂಡ್ರೆ ಸಾಕು, ಅದೇ ನಾವು ಈ ದೇಶಕ್ಕೆ ಕೊಡತಕ್ಕಂಥ ಕೊಡುಗೆ ಅಂತ ನಾನು ಹೇಳಬೇಕಾಗುತ್ತೆ. ಎಷ್ಟೋ ಸರಿ ಆ ಪ್ರಮಾಣ ವಚನಕ್ಕೆ ತದ್ವಿರುದ್ಧವಾಗಿ ನಡೆದುಕೊಳ್ಳತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಇದೆ. ನಾವು 3 ವಿಚಾರಗಳನ್ನ ನಾವು ಪ್ರಸ್ತಾಪನೆ ಮಾಡಬೇಕು. 3 ವಿಚಾರಗಳು. ಒಂದನ್ನ ಗೆಲ್ಲಬೇಕು, ಒಂದನ್ನ ಕಳ್ಕೋಬೇಕು, ಇನ್ನೊಂದ ಹಂಚಬೇಕು. ಯಾವುದನ್ನ ನಾವು ಗೆಲ್ಲಬೇಕು? ಹೃದಯವನ್ನ ಗೆಲ್ಲಬೇಕು. ಯಾವುದನ್ನ ಕಳೆದುಕೊಳ್ಬೇಕು? ದ್ವೇಷವನ್ನ ಕಳೆದುಕೋಬೇಕು, ಮತ್ಸರವನ್ನ ಕಳೆದುಕೋಬೇಕು. ಏನನ್ನ ಹಂಚಬೇಕು? ನಾವು ಪ್ರೀತಿಯನ್ನ ಹಂಚಬೇಕು. ಅದು ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ನಾವೆಲ್ಲ ಇಲ್ಲಿ ಕೂತಿದ್ದೀವಿ, ಎಲ್ಲ ಎಷ್ಟು ಆತ್ಮೀಯತೆ, ಬೇರೆ ಬೇರೆ ವಿಚಾರಗಳು ಬೇರೆ. ಈಗ ಸುಮಲತಾ ಅಂಬರೀಷ್ ಅವರು ಹೇಳಿದ್ರು, ಅವರು ಅವರ ಸಂಬಂಧಿಕರಲ್ಲೂ ಕೂಡ ನಾವು ಚಿಕಿತ್ಸೆ ಕೊಟ್ಟಿದ್ದೇವೆ. ಹಲವಾರು ಬಾರಿ ಅವರು ಕೂಡ ಫೋನ್ ಮಾಡ್ತಾರೆ. ಯಾಕೆಂದ್ರೆ ಮನುಷ್ಯನ ಸಾಧನೆ ಬೇರೆಯವರ ಮನಸ್ಸಿನಲ್ಲಿ ಉಳಿಯತಕ್ಕಂಥ, ನೆನಪಿನಲ್ಲಿ ಉಳಿಯತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರು ಕೂಡ ಅದು ಸಾಧನೆ. ಯಾಕೆಂದ್ರೆ ನಾವು ಅಂದ್ಕೊಳ್ಳೋದು ದೊಡ್ಡ ದೊಡ್ಡ ಸ್ಥಾನಗಳಲ್ಲಿದ್ದವ್ರು ಮಾತ್ರ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ, ಸಣ್ಣ ಸಣ್ಣ ಕೆಲಸದಲ್ಲಿದ್ದವ್ರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೀವಿ. ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರು ಇವತ್ತು ಕೂಡ ಎಷ್ಟೋ ಸಾರಿ ಸಣ್ಣ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಣ್ಣ ಸಣ್ಣ ಹುದ್ದೆಯಲ್ಲಿದ್ದಂಥವ್ರು ಕೂಡ ದೊಡ್ಡ ದೊಡ್ಡ ಕೆಲಸವನ್ನ ಮಾಡ್ತಾರೆ. ಯಾವತ್ತು ಸರಳತೆ ಮತ್ತು ಸಂಪತ್ತು, ಸರಳತೆಯಿಂದ ನನ್ನ ಅರ್ಥದಲ್ಲಿ ಹೆಚ್ಚು ಗೌರವ ಸಿಗುತ್ತೆ. ಸಂಪತ್ತಿನಿಂದ ಸಿಕ್ಕಂತ ಗೌರವ ತಾತ್ಕಾಲಿಕ ಅಂತ ನನ್ನ ಭಾವನೆ. ಅದರಿಂದ ಯಾಕೆಂದ್ರೆ ಸಂಪತ್ತನ್ನ ನಾವು ಅಳಿಬಹುದು, ಸರಳತೆಯನ್ನ ಅಳೆಯೋದಿಲ್ಲ. ನಮ್ಮ ಈ ಕಾಲಘಟ್ಟದಲ್ಲಿ ಏನಾಗಿದೆ, ನಾವು ಸಂಬಂಧಗಳನ್ನ ಮಾಡಬೇಕಾದ್ರೆ ಸಂಪತ್ತನ್ನ ಹುಡ್ಕೊಂಡೋಗಿ ಸಂಬಂಧ ಮಾಡ್ತಾ ಇದ್ದೇವೆ. ಇವತ್ತು ಸಂಬಂಧಗಳು ಹುಡ್ಕೊಂಡು ಹೋಗ್ತಾ ಇದ್ದೇವೆ. ಅದರಿಂದ ನಮ್ಮ ಸಂಬಂಧಗಳೇ ಸಂಪತ್ತಾಗಬೇಕೇ ಹೊರತು ಸಂಪತ್ತು ಸಂಬಂಧಗಳಾಗಬಾರದು. ಇದು ಬಹಳ ಮುಖ್ಯವಾದ. ವ್ಯಕ್ತಿಗೂ ಮತ್ತು ವ್ಯಕ್ತಿತ್ವಕ್ಕೂ ಬಹಳ ವ್ಯತ್ಯಾಸ ಇದೆ, ಒಂದೇ ಅಕ್ಷರ ವ್ಯತ್ಯಾಸ. ಇವತ್ತು ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ವ್ಯಕ್ತಿತ್ವ ಎಷ್ಟಿತ್ತು. ಅವರು ಭೌತಿಕವಾಗಿ ಇಲ್ಲದಿದ್ರು ಕೂಡ ಆ ವ್ಯಕ್ತಿತ್ವ ಎಲ್ಲಾ ಕಡೆ ರಾರಾಜಿಸ್ತಾ ಇದೆ. ಅದರಿಂದ ಯಾವಾಗ್ಲೂ ಅಷ್ಟೇ ವ್ಯಕ್ತಿತ್ವ ಯಾವಾಗ್ಲೂ ನಮ್ಮ ಲಾಂಛನ ಆಗಬೇಕು, ನಮ್ಮ ಸಾಧನೆ ಗರ್ಜನೆ ಆಗಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.